ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ನಡೆದ ದೆಹಲಿಯ ಸ್ಫೋಟ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಜೈಷ್ ಇ ಮೊಹಮ್ಮದ್ನ ಒಂದು ಪೋಸ್ಟ್ ಅನ್ನ ಬೆನ್ನಹತ್ತಿ ಹೋದ ಪೊಲೀಸರು ಅಲ್ಲಿ ದೊಡ್ಡ ಸಂಚನ್ನ ಭೇದಿಸ್ತಾರೆ. ಗೆಳೆಯರೆ, ಹಾಗೆ ಬೆಂಗಳೂರಲ್ಲಿ ಕೂಡ ಈ ಹಿಂದೊಂದಷ್ಟು ಸರಣಿ ಸ್ಫೋಟ ಪ್ರಕರಣಗಳು ನಡೆದವು. ನಮ್ಮ ಬೆಂಗಳೂರಿನ ಪೊಲೀಸರು ಕೂಡ ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಉಗ್ರ ಜಾಲವೊಂದನ್ನು ಅವತ್ತು ಭೇದಿಸಿದ್ರು. ಇಂಥ ಪ್ರಕರಣಗಳ ವಿಚಾರಣೆ ತನಿಖೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಎದುರಾಗುವ ಸವಾಲುಗಳೇನು, ಅವರು ಗಮನಿಸಬೇಕಾದ ಅಂಶಗಳು ಯಾವುವು ಹಾಗೂ ತನಿಖೆಗಳು ಹೇಗೆ ನಡೆಯುತ್ತವೆ ಅನ್ನೋ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಡಬೇಕು ಅನ್ನಿಸ್ತು. ಹೀಗಾಗಿ ಬೆಂಗಳೂರು ಕಂಡ ಮಾಸ್ಟರ್ ಇನ್ವೆಸ್ಟಿಗೇಟರ್ಗಳ ಪೈಕಿ ಒಬ್ಬರು ಅನ್ನಿಸ್ಕೊಂಡ IPS ಅಧಿಕಾರಿಯೊಬ್ಬರನ್ನ ನಿಮ್ಮ ಮುಂದೆ ಕೂಡಿಸ್ತಾ ಇದ್ದೀವಿ. ಅವರ ಹೆಸರು ಅಲೋಕ್ ಕುಮಾರ್ IPS. ಸದ್ಯಕ್ಕೆ ADGP ಆಗಿರೋ ಅಲೋಕ್ ಕುಮಾರ್ ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ ಮುಂತಾದ ಸಾಕಷ್ಟು ಕಡೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನ DCP ಆಗಿ, ಅಡಿಷನಲ್ ಕಮಿಷನರ್ ಆಗಿ, ಪೊಲೀಸ್ ಕಮಿಷನರ್ ಆಗಿ ಸೇವೆ ಸಲ್ಲಿಸಿರೋ ಅಲೋಕ್ ಕುಮಾರ್ ಬೆಂಗಳೂರಿನ ಸರಣಿ ಸ್ಫೋಟ ಪ್ರಕರಣಗಳ ತನಿಖೆಯ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ದವರು. ಆ ತನಿಖೆಗಳು, ಆ ಪ್ರಕರಣಗಳ ಬಗ್ಗೆ ಅಲೋಕ್ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಬಹಳಷ್ಟು ಸಂದರ್ಭದಲ್ಲಿ ಕೆಲವು ಯಾವ ವಿಷಯ ಬಹಳ ಜನಕ್ಕೆ ಕಣ್ಣಿಗೆ ಬೀಳೋದಿಲ್ಲ, ಇದು ಇಲ್ಲ ಇಟ್ಕೊಂಡು ನಾವು ಮುಂದೆ ಸ್ವಲ್ಪ ಡೀಪಾಗಿ ಹೋದರೆ ಮತ್ತೆ ಬಹಳಷ್ಟು ವಿಷಯಗಳು ಗೊತ್ತಾಗುತ್ತೆ. ಅದು ಟೆರರಿಸಮ್ದು ಫೀಲ್ಡ್ ಆಗಲಿ, ಡ್ರಗ್ಸ್ದು ಫೀಲ್ಡ್ ಆಗಲಿ ಅಥವಾ ಬೇರೆ ಫೀಲ್ಡ್ ಆಗಲಿ, ಬಹಳಷ್ಟು ಸೆನ್ಸೇಷನಲ್ ಮರ್ಡರ್ ಕೇಸಸ್ನಲ್ಲಿ ಕೂಡ ಆರ್ತಿ ಆಗುತ್ತೆ. ಒಂದು ಸೀನ್ ಆಫ್ ಆಫೆನ್ಸ್ ಹತ್ರ ಯಾವುದೊಂದು ಭಾಳ ಸಣ್ಣ ಕ್ಲೂ ಇರ್ತಿದೆ, ಆ ಕ್ಲೂಯಿಂದಾನೇ ಅದು ಕೇಸ್ ಕ್ರ್ಯಾಕ್ ಆಗೋದು. ಸೊ ಇನ್ವೆಸ್ಟಿಗೇಷನ್ದು ಅರ್ಥನೇ ಇದಕ್ಕೆ, ಇನ್ವೆಸ್ಟಿಗೇಷನ್ದಕ್ಕೆ ಒಂದು ಡೀಪರ್ ಪ್ರೋಬ್ ಮಾಡೋದು. ಆದರೆ ಕೆಲವು ಸಂದರ್ಭದಲ್ಲಿ ನಾವು ನಮ್ಮ ಕಣ್ಣಕ್ಕೆ ಏನು ಕಾಣದ್ದೆ ನಾವು ಅದಕ್ಕೆ ಬಹಳ ಡೀಪಾಗಿ ನಾವು ನೋಡೋದಿಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಜನ ಏನು ಮಾಡ್ತಾರೆ, ಅದು ಸಣ್ಣ ಸಣ್ಣ ವಿಷಯಕ್ಕೆ ಡೀಪಾಗಿ ನೋಡ್ತಾರೆ. ಯಾರು ಸಣ್ಣ ಸಣ್ಣ ವಿಷಯಕ್ಕೆ ಡೀಪಾಗಿ ನೋಡ್ತಾರೆ ಅವ್ರಿಗೆ ಒಳ್ಳೆ ಇನ್ವೆಸ್ಟಿಗೇಟರ್ದು ಆ ಒಂದು ನಮ್ಮ ಪ್ರಕಾರ ಲಕ್ಷಣ ಗುಣ ಅವರದು. ಸೊ ಮಾತ್ರ ಇದು ಟೆರರ್ ರಿಲೇಟೆಡ್ ಕೇಸ್ ಮಾತ್ರ ಇಲ್ಲ, ಅದು ಎಲ್ಲ ಇಂಪಾರ್ಟೆಂಟ್ ಕೇಸಸ್ಗೆ ನಮ್ಮ ಪ್ರಕಾರ ಅದು ಆ ರೀತಿ ಒಂದು ನೋಡೋದು ರೀತಿ ಅದು ಬೇಕು. ಆ ಅಪ್ರೋಚ್ ಏನಿದೆ ಇನ್ವೆಸ್ಟಿಗೇಷನ್ಲಿ ಬೇಕಲೇಬೇಕು. ಸೊ ಕರ್ನಾಟಕದಲ್ಲಿ ಕೂಡ ಬಹಳಷ್ಟು ಕೇಸ್ನಲ್ಲಿ ಬಹಳಷ್ಟು ಅಧಿಕಾರಿಗಳು ಆ ಬಾಂಬ್ ಬ್ಲಾಸ್ಟ್ ಕೇಸ್ ಆಗಲಿ ಅಥವಾ ಬೇರೆ ಕೇಸ್ ಆಗಲಿ, ಆ ಕೇಸಸ್ನಲ್ಲಿ ಅವರು ಎಲ್ಲ ಇದು ಸಣ್ಣ ಸಣ್ಣ ವಿಷಯಕ್ಕೆ ಅವ್ರಿಗೆ ಗಮನಿಸಿ ಅದರ ಬಗ್ಗೆ ಸ್ವಲ್ಪ ಡೀಪಾಗಿ ತನಿಖೆ ಮಾಡಿ ಮತ್ತು ಕೇಸಸ್ ಅದು ಕ್ರ್ಯಾಕ್ ಮಾಡಿದ್ದಾರೆ. ಮೊನ್ನೆ ಈಗ ಏನು ಚಾಂದ್ನಿ ಚೌಕ್ದು ಇನ್ಸಿಡೆಂಟ್ ಆಯಿತು ಅಥವಾ ಫರೀದಾಬಾದ್ನಲ್ಲಿ ಏನು ಅಮೋನಿಯಂ ನೈಟ್ರೇಟ್ದು ಸೀಜರ್ ಆಯಿತು. ಈಗ ಅಲ್ಲಿ ನೌಗಾಮ್ನಲ್ಲಿ, ಕಾಶ್ಮೀರದ್ದು ನೌಗಾಮ್ನಲ್ಲಿ ಯಾವುದೊಂದು ಜೈಷ್ ಎ ಮೊಹಮ್ಮದ್ದು ಪೋಸ್ಟರ್ಗೆ ಅದು ಲಿಂಕ್ ಇದು ಮಾಡಿಕೊಂಡಿದ್ದಾರೆ. ಅದೇ ರೀತಿ ಇದು ನೋಡಿ ಟೆರರ್ ನೆಟ್ವರ್ಕ್ ಏನಿದೆ ಯಾವ ಕಡೆ, ಅದು ಈಗ ಮೊದಲೆಯಿಂದ ಇವತ್ತು ಇಲ್ಲ. ಈವನ್ ಬ್ಯಾಂಗ್ಳೂರ್ ಬ್ಲಾಸ್ಟ್ ಕೇಸನ್ನಾಗಿತ್ತು, ಆ ಟೆರರ್ ನೆಟ್ವರ್ಕ್ ಒಮಾನ್, ಮಸ್ಕತ್ನಲ್ಲಿ, ಪಾಕಿಸ್ತಾನ್, ಬಾಂಗ್ಲಾದೇಶ್ ಎಲ್ಲ ಕಡೆ ಒಂದು ಲಿಂಕ್ ನಮಗೆ ಅದು ಎಲ್ಲ ಸಿಕ್ತು. ಆ ಕೇಸ್ನಲ್ಲಿ ಕೂಡ ಇದು ನಮ್ಮ ಬ್ಯಾಂಗ್ಳೂರ್ ಸೀರಿಯಲ್ ಬ್ಲಾಸ್ಟ್ ಏನಾಗಿತ್ತು. ಸೊ ಅವರು ಆಪ್ರೇಟಿವ್ಗಳು, ಫುಟ್ ಸೋಲ್ಜರ್ಸ್ ಅವರು ಕೇಳಿದವರು, ಆದರೆ ಲಿಂಕ್ ಅದು ಬೇರೆ ಬೇರೆ ಕಡೆ ಇತ್ತು. ಸೊ ಇದು ಕೂಡ ನೋಡಿ, ಇವರೆಲ್ಲ ಪುಲ್ವಾಮಾ ಊರಿದೆ ಅಥವಾ ಬೇರೆ ಕಡೆ ನೌಗಾಮ್ ಊರಿದೆ, ಕೆಲವು ಜನ UP ಇಂದ ಇದ್ದಾರೆ, ಅದು ಬೇರೆ ಬೇರೆ ಕಡೆ ಅದು ಅಲ್ಲಿ ಆಪ್ರೇಟ್ ಮಾಡ್ತಾ ಇದ್ದಾರೆ, ಒಂದು ಕಡೆ ಅವ್ರದ್ದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಮೊದಲೆಯಿಂದ ಈ ಟೆರರ್ ರಿಲೇಟೆಡ್ ಇಶ್ಯೂಸ್ ಏನಿದೆ ಬೇರೆ ಬೇರೆ ಆಯಾಮಗಳು, ಫಂಡಿಂಗ್ ಮಾಡೋರು ಒಂದು ಕಡೆ ಇರ್ತಾರೆ, ಫಂಡಿಂಗ್ ಅದು ನೋಡಬೇಕು. ಎಲ್ಲಕ್ಕೆ ಈಗ ಹೇಳ್ತಾರೆ 25-30 lakhs ಈಗ ಫಂಡಿಂಗ್ ಇದು ಬಂದಿದೆ. ಅದು ಏನು ಇಂಟರ್ನಲ್ ಫಂಡಿಂಗ್ ಇದೆಯಾ, ಎಕ್ಸ್ಟರ್ನಲ್ ಫಂಡಿಂಗ್ ಕೂಡ ಇದೆ. ಯಾಕೆಂದರೆ ಬ್ಯಾಂಗ್ಳೂರ್ ಸೀರಿಯಲ್ ಬ್ಲಾಸ್ಟ್ನಿಂದ ಆಗಿತ್ತು ಆ ರೀತಿಗೆ, ಅದು ಲಷ್ಕರ್ ಎ ತೊಯ್ಬಾಯಿಂದ ಅವ್ರಿಗೆ ಸಪೋರ್ಟ್ ಸಿಕ್ತು, ಅವರಿಗೆ ಹೊರಗಡೆಯಿಂದ ಈ ಫಂಡಿಂಗ್ದು ಕೂಡ ಸಪೋರ್ಟ್ ಸಿಕ್ತು ಅವ್ರಿಗೆ. ಆ ಟೈಮ್ಗೆ 2-3 ಲಕ್ಷ ದುಡ್ಡೇನಿದು ಕೊಟ್ಟಿದ್ದರು. ಮತ್ತು ಒಬ್ಬರು ಸರ್ಫುರ್ ನವಾಜ್ ಹೇಳಿಬಿಟ್ಟು ಅವರು ಮಸ್ಕತ್ನಲ್ಲಿದ್ದರು. ಮಸ್ಕತ್ನಲ್ಲಿದ್ದಾಗ ಅವ್ರಿಗೆ ಕೆಲವು ಲಷ್ಕರ್ದು ಆಪ್ರೇಟಿವ್ಸ್ ಜೊತೆಗೆ ಪರಿಚಯ ಆಯಿತು. ವಿಶೇಷವಾಗಿ ಒಬ್ಬರು ವಲಿ ಎಲಿಯಾಸ್ ರೆಹಾನ್, ಅವನು ಪಾಕಿಸ್ತಾನ ಮೂಲದವನು, ಅವನ ಜೊತೆಗೆ ಇವರು ಪರಿಚಯ ಆಯಿತು. ಸೊ ವಲಿ ಎಲಿಯಾಸ್ ರೆಹಾನ್ ಮತ್ತು ಈ ತಡಿಯನ್ ತಾವಿದ ನಾಸಿರ್ ಮತ್ತು ಇವರು ಎಲ್ಲ ಸೇರಿ ಅವರು ಪ್ಲ್ಯಾನ್ ಮಾಡಿದರು. ಮತ್ತು ಫೈನಾನ್ಸ್ ಕೂಡ ಏನಿದೆ ಅದು ಬೇರೆ ಕಡೆಯಿಂದ ಅವ್ರಿಗೆ ಬಂತು. ಸೊ ಈ ಫೈನಾನ್ಸ್ ಕೂಡ ಒಂದಿರೋದಕ್ಕೆ ಯಾವ ಕಡೆಯಿಂದ ಆಯಿತು, ಯಾವ ಟೆರರ್ ನೆಟ್ವರ್ಕ್ಗೆ ಈಗ 30 lakhs ಇದೆ, 30 lakhs ಅವ್ರದ್ದು ಸಂಬಳದಿಂದ ಬಂತು, ಬೇರೆ ಇದು ಫೈನಾನ್ಸ್ ಮಾಡ್ತಾ ಇದ್ದಾರೆ. ಅದು ಇಂಡಿಯಾದು ಇಂಟರ್ನಲ್ ಫೈನಾನ್ಸ್ ಇದೆ ಇದು ಅಥವಾ ಯಾವುದು ಬೇರೆ ಕಡೆಯಿಂದ ಈಗ ಫೈನಾನ್ಸಿಂಗ್ ಆಗ್ತಾ ಇದೆ, ಅದು ನಾವು ನೋಡಬೇಕು. ಮತ್ತು ನಾನು ಬ್ಯಾಂಗ್ಳೂರ್ ಸಿಟಿಲಿ ನೋಡಿದ್ದೇನೆ, ನಾನು 3 ಕೇಸಸ್ ಟೆರರ್ ರಿಲೇಟೆಡ್ ಇದು ಬ್ಲಾಸ್ಟ್ ರಿಲೇಟೆಡ್, ಟೆರರ್ ರಿಲೇಟೆಡ್ ಇಲ್ಲ ಬ್ಲಾಸ್ಟ್ ರಿಲೇಟೆಡ್ 3 ಕೇಸ್ ನಾನು ಇನ್ವೆಸ್ಟಿಗೇಟ್ ಮಾಡಿದ್ದೇನೆ. ಒಂದು ಬ್ಯಾಂಗ್ಳೂರ್ ಸೀರಿಯಲ್ ಬ್ಲಾಸ್ಟ್ ಕೇಸ್, ಆನಂತರ 17 April 2010ಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬ್ಲಾಸ್ಟ್ ಆಯಿತು. ಅದು RCB ಮತ್ತು ಮುಂಬೈ ಇಂಡಿಯನ್ ನಡುವೆ ಪಂದ್ಯ ನಡೀತಾ ಇತ್ತು. ಆ ವೇಳೆ
ಗೇಟ್ ನಂಬರ್ 11 ಮತ್ತು ಅಲ್ಲಿ ಎಲ್ಲ ಇದು ಬ್ಲಾಸ್ಟ್ ಆಗಿ ಅಲ್ಲಿ ಯಾರು ಇದು ಸತ್ತಿಲ್ಲ, ಆದರೆ ಕೆಲವು ಜನಕ್ಕೆ ಅದು ಗಾಯಗಳು ಆಗಿತ್ತು. ಅದು ತಕ್ಷಣ ನಮ್ಮ ಪೊಲೀಸ್ನವರಿಗೆ ಕೂಡ ಆಗಿತ್ತು. ಎಲ್ಲರೂ ಮಲ್ಯ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಭರ್ತಿಯಾಗಿ ಅದು ಮಾಡಿದರು. ಮತ್ತು ಮೂರನೇ ಆನಂತರ ನಾನು ಅಡಿಷನಲ್ CP ಲಾ ಆ್ಯಂಡ್ ಆರ್ಡರ್ ಇದ್ದಾಗ ಚರ್ಚ್ ಸ್ಟ್ರೀಟ್ದು ಬ್ಲಾಸ್ಟ್ ಆಯಿತು. ಅದು 28th ಇದು ಡಿಸೆಂಬರ್ 2014ಗೆ. ಮತ್ತು ಯಾವಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿತ್ತು, ನಮ್ಮ ವ್ಯಾಪ್ತಿಗೆ ಬರ್ತಿರಲಿಲ್ಲ. ಆದರೆ ನಾನು ಆ ಕೇಸ್ದು ಇನ್ವೆಸ್ಟಿಗೇಷನ್ಲಿ ಕೂಡ ನಾನು ಜಮ್ಮು ಕಾಶ್ಮೀರವರೆಗೆ ನಾನು ಹೋಗಿದ್ದೆ. ಸೊ ಬ್ಯಾಂಗ್ಳೂರು ಸಿಟಿಲಿ ನಾವು ಹೇಳ್ಬೋದು ಈಗ ಇದು ರಾಮೇಶ್ವರಂ ಇದು ಸೇರಿ 2005ನಲ್ಲಿ 28 ಡಿಸೆಂಬರ್ಗೆ ISC ಕೇಸ್ ಆಯಿತು. ಆನಂತರ 2008ನಲ್ಲಿ 25th ಜುಲೈಗೆ ಬ್ಯಾಂಗ್ಳೂರು ಸೀರಿಯಲ್ ಬ್ಲಾಸ್ಟ್ ಆಯಿತು. ಆನಂತರ 17th ಏಪ್ರಿಲ್ 2010ಗೆ ಚಿನ್ನಸ್ವಾಮಿ ಬ್ಲಾಸ್ಟ್ ಆಯಿತು. ಆನಂತರ 13 ಏಪ್ರಿಲ್ 2013ಗೆ ಮಲ್ಲೇಶ್ವರಂ ಬ್ಲಾಸ್ಟ್ ಆಯಿತು. ಆನಂತರ 2014 28 ಡಿಸೆಂಬರ್ಗೆ ಇದು ಚರ್ಚ್ ಸ್ಟ್ರೀಟ್ ಬ್ಲಾಸ್ಟ್ ಆಯಿತು. ಆನಂತರ ಇಲ್ಲಿ ಈಗ ಲಾಸ್ಟ್ ಏನಿದೆ ಇಲ್ಲಿ ರಾಮೇಶ್ವರಂ ಕ್ಯಾಫೆದು ಬ್ಲಾಸ್ಟ್, ಅದು ಲಾಸ್ಟ್ ಇರೋದು ಆಯಿತು. ಸೊ ಇದು ನಮ್ಮ ಬ್ಯಾಂಗ್ಳೂರು ಸಿಟಿದು ಇತಿಹಾಸ ಇದು ಇದೆ. ಆಕ್ಕಿಂತ ಮುಂಚೆ ಅದು ಒಂದು ಮೂವಿಂಗ್ ವ್ಯಾನ್ನಲ್ಲಿ ಇದು ಒಂದು ಆಗಿತ್ತು 2003 ಅಥವಾ 2ನಲ್ಲಿ ಮೈಸೂರು ಆ ಕಡೆ ಹೋದಾಗ ಅದು ಒಂದು ಆಗಿತ್ತು. ಒಂದು ಗ್ರೂಪ್ ಅದು ಏನಿದೆ ರಿಲಿಜಿಯಸ್ ಗ್ರೂಪ್, ನಂತರ ಅದು ಈ ರೀತಿ ಟೆರರ್ ಕೃತ್ಯಕ್ಕೆ ಅವರು ಭಾಗಿಯಾಗಿದ್ದರು. ಸೊ ಅಲ್ಲಿ ಜೀವಿಕೋಪಾಯಗಳೇ ಬ್ಲಾಸ್ಟ್ ಅದು ಮೂವಿಂಗ್ ವ್ಯಾನ್ನಲ್ಲಿ ಆಗಿತ್ತು. ಇದು ಓಮ್ನಿ ವ್ಯಾನ್ನಲ್ಲಿ, ಮಾರುತಿ ಓಮ್ನಿ ವ್ಯಾನ್ನಲ್ಲಿ ಆಗಿತ್ತು. ಮತ್ತು ಇದು ವಾಡಿ ಮತ್ತು ಬೇರೆ ಬೇರೆ ಕಡೆ ಹೋಗಲಿಕ್ಕೆ ಅದು ಸಂಪರ್ಕ ಇತ್ತು. ಸೊ 2000 ನಂತರ ಸ್ವಲ್ಪ ಈ ಕಡೆ ಆ್ಯಕ್ಟಿವಿಟಿ ಇಲ್ಲಿ ಕೂಡ ಆಗಿದೆ. ಇದು ಬ್ಲಾಸ್ಟು ನಾನು ಹೇಳ್ತಾ ಇದ್ದೀನಿ, ಕೇಸಸ್ ಬಹಳಷ್ಟು ಆಗಿದೆ. ಟೆರರ್ ರಿಲೇಟೆಡ್ ಕೇಸಸ್ ಬಹಳಷ್ಟು ಜನ ಸಿಗೋದು, ಅವರು ಅರೆಸ್ಟ್ ಆಗೋದು, ಅವ್ರದ್ದು ಇದು ಕೊಡೋದು, ಇದು ಎಲ್ಲ ತುಂಬ ಕಡೆ ಆಗಿದೆ. ಆದರೆ ಬ್ಲಾಸ್ಟ್ ಕೂಡ ನಮ್ಮ ಇದರಲ್ಲಿ ಆಗಿದೆ. ನಾವು ಬ್ಯಾಂಗ್ಳೂರು ಸೀರಿಯಲ್ ಬ್ಲಾಸ್ಟು ನಾವು ಮಾತಾಡಿದೆವು. ಅವರು ಆನೇಕಲ್ ಜಿಗನಿ ಹತ್ರ ಅದು ಬಂದೆಲ್ಲ ಇದು ಆಗಿದ್ರು. ಸೊ ಅಲ್ಲಿ ಅವ್ರದ್ದು ಹೋಗೋದು ಬರೋದು ಎಲ್ಲ ಇದು ಮಾಡ್ತಿದ್ರು. ಅದು ಬಸ್ದು ನೀವು ಏನು ಹೇಳ್ತಾ ಇದ್ದೀರಾ ಟಿಕೆಟ್ದು, ಸೊ ಅಲ್ಲಿ ಅದು ಸಿಕ್ತು. ಮತ್ತು ಅದರ ಜೊತೆಗೆ ಅದು ಬಹಳ ಇದು ಟೆರರ್ ಕೇಸ್ದು ಇನ್ವೆಸ್ಟಿಗೇಷನ್ ಏನಿದೆ, ನಾವು ಬಿಗಿನಿಂಗ್ನಲ್ಲಿ ಯಾವುದು ಆಪ್ಷನ್ ರೂಲ್ ಔಟ್ ಮಾಡಬಾರ್ದು. ಬಿಗಿನಿಂಗ್ನಲ್ಲಿ ನಾವು ನೋಡಬೇಕು ಅಂಟಿಲ್ ನಮಗೆ ಬಹಳ ಖಚಿತವಾಗಿ ಅನ್ನಿಸ್ದಕ್ಕಿಲ್ಲ ಪಕ್ಕಾ ಇದೆ. ಆದರೆ ಅದರ್ವೈಸ್ ಎಲ್ಲ ನಾವು ಸಮಗ್ರವಾಗಿ ನೋಡಬೇಕು ಮತ್ತು ಎಲಿಮಿನೇಟ್ ಮಾಡಬೇಕು. ಆಯಿತು ಇದು ಇಲ್ಲ ಮತ್ತು ಇದು ನಾವು ಮಾಡಬೇಕು. ಈಗ ಬ್ಯಾಂಗ್ಳೂರು ಸೀರಿಯಲ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ನಲ್ಲಿ ತುಂಬಾ ಕಷ್ಟ ಆಯಿತು. ಅದು ನಾನು CIDನಲ್ಲಿದ್ದೆ ಯಾವಾಗ ಬ್ಲಾಸ್ಟ್ ಆಗಿತ್ತು. ಅದು ಸಿಟಿ ಪೊಲೀಸ್ ಇದು ಮಾಡ್ತಾಯಿದ್ರು. 6 ತಿಂಗಳ ಸತತವಾಗಿ ಅವರು ಟ್ರೈ ಮಾಡಿದರು. ನಾವು CIDನ ನಾವು ಕೂಡ ಪ್ಯಾರಲಲಿ ನಾವು ಮಾಡ್ತಾಯಿದ್ದೀವಿ. ಆದರೆ ಕೇಸ್ ಕ್ರ್ಯಾಕ್ ಆಯಿತು ಜಾನ್ವರಿನಲ್ಲಿ, 19th ಜಾನ್ವರಿಗೆ ಇದು ಕೇಸ್ ಕ್ರ್ಯಾಕ್ ಆಗಿದೆ. ನಾವು ಆ ಟೈಮ್ ನಾನು CIDನಲ್ಲಿದ್ದೆ. ಆದರೆ ನಾವು ಹೋಗಿದ್ದೀವಿ, ಒಬ್ಬ ಸೈನುದ್ದೀನ್ ಅಬ್ದುಲ್ ಸತ್ತಾರ್ ಎಲಿಯಾಸ್ ಸೈನುದ್ದೀನ್, ಅವನು ನಿಲಂಬೂರು ಊರಿದೆ ಮಲ್ಲಪುರಂ ಜಿಲ್ಲೆಯಲ್ಲಿ. ಅಲ್ಲಿ ಅವನು ಒಂದು ಸಣ್ಣ ಪುಟ್ಟ ಇದು ಫ್ಯಾನ್ ರಿಪೇರಿ ಅಂತ ಕೆಲವು ಗಿರ್ಕಿಟ್ ಎಲ್ಲ ಸರಿ ಮಾಡೋದು, ಎಲೆಕ್ಟ್ರಿಕಲ್ ಕೆಲಸ ಮಾಡೋದು, ಮತ್ತು ಕೆಲವು ಸ್ವಿಚ್ ಬೋರ್ಡ್ದು ಕೆಲಸ ಎಲ್ಲ ಮಾಡ್ತಾಯಿದ್ದ. ಆ ಮನುಷ್ಯ ಏನಿದೆ ಅದು ನಾವು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಒಂದು ಬಂತು ಯಾವ ಲಿಂಕ್ ಈ ಮನುಷ್ಯ ಒಬ್ಬ ಇದ್ದಾನೆ, ಆ ಒಂದು ಮೂಮೆಂಟ್ ಸಸ್ಪಿಷಸ್ ಕಾಣ್ತಾ ಇದೆ. ಏನು ಖಚಿತವಾಗಿರಲಿಲ್ಲ, ಸಸ್ಪಿಷಸ್ ಕಾಣ್ತಾ ಇದೆ. ನಾವು ಅವ್ರ ಮನೆ ಮೇಲೆ 2 ತಿಂಗಳ ಕಾವಲು ಇಟ್ಟಿದ್ದೀವಿ ಹೈದರಾಬಾದ್ನಲ್ಲಿ. ಅವನು ಬರಲಿಲ್ಲ. ಆನಂತರ ನಾವು ಹೈದರಾಬಾದ್ ಪೊಲೀಸ್ಗೆ ತಿಳಿಸಿದ್ದೀವಿ ನೋಡಿ ಈ ಮನುಷ್ಯ ನಮ್ಮ ಸಸ್ಪೆಕ್ಟ್ ಇದ್ದಾನೆ, ಇನ್ನೂ ಬರ್ತಾ ಇಲ್ಲ, ನಾವು ಹೋಗ್ತಾ ಇದ್ದೀವಿ, ನೀವು ಯಾರಿಗೆ ಅಲ್ಲಿ ಕಾವಲು ಇದು ಕಾವಲು ಸ್ವಲ್ಪ ಅಲ್ಲಿ ಇಡೀ ಇದು ಮನೆ ಮೇಲೆ, ಅವನು ಬಂದರೆ ಸ್ವಲ್ಪ ನಮಗೆ ತಿಳಿಸಿ. ಯಾವಾಗ ಅವನು ಬಂದ ಒಂದೂವರೆ ತಿಂಗಳ ನಂತರ ಬಂದ ಅವನು. ಇವರು ಮತ್ತೆ ಅವ್ರಿಗೆ ಸಿಕ್ಯೂರ್ ಮಾಡಿದ್ದಾರೆ, ಅವ್ರಿಗೆ ಕ್ವೆಶ್ಚನ್ ಕೂಡ ಮಾಡಿದ್ದಾರೆ. ಅವ್ರ ಕಡೆಯಿಂದ ಅವನು ಏನು ಹೇಳಿಲ್ಲ. ಮತ್ತು ಅವರು ನಮಗೆ ತಿಳಿಸಿದ್ರು ನೋಡಿ ಇರ್ತಿ ನಮಗೆ ಸಿಕ್ಕಿದ್ದಾನೆ ಇದು ಮಾಡೋಕ್ಕೆ. ಮತ್ತು ನಾವು ಎಲ್ಲ ಹೋಗಿ ನಾನು ಇದ್ದೆ ಅಂತ ಸುಭಾಷ್ ಚಂದ್ರ ಹೇಳಿಬಿಟ್ಟು ಇದ್ದರು. ಅವರು ತೀರು ಹೋಗಿದ್ದಾರೆ. ಅವರು DSP ಇದ್ದರು, ಇಲ್ಲಿ ಚಲಪತಿ ಇದ್ದರು, ಅವರೀಗ ಚಲಪತಿ ಇದ್ದಾರೆ. ಯಾರು ಈ ನಮ್ಮ ಈ ಕೇಸ್ನಲ್ಲಿದ್ದರು, ಏನು ದಂಡುಪಾಳ್ಯ ಕೇಸ್ನಲ್ಲಿದ್ದರು. ಅಂತರ ಸೈಮನ್, ಈ 3 ಜನ ಇದ್ದರು. ನಾನು ಮತ್ತು ಈ 3 ಜನ ನಾವು ಹೈದರಾಬಾದ್ ಹೋಗಿದ್ದೀವಿ. ಅವನಿಗೆ ಕ್ವೆಶ್ಚನ್ ಮಾಡಿದ್ವಿ. ಮತ್ತು ಸುದೈವದಿಂದ ಅವನು ಬಾಯಿ ಬಿಟ್ಟ. ಅವನು ಎಲ್ಲ ಸ್ಟೋರಿ ಹೇಳಿದಾನೆ ಅವನು ಜಿಗ್ನಿ ಹತ್ರ ಅವನು ಎಲ್ಲ ಅವ್ರ ಜನ ವಾಸ ಆಗಿದ್ದರು. ಅಂತರ ಮಾದಾಪುರ ಇದೆ ಇಲ್ಲಿ ಕೊಡಗುನಲ್ಲಿ, ಅಲ್ಲಿ ಜಿಂಜರ್ ಕಲ್ಟಿವೇಷನ್, ಅವರು ಶುಂಠಿ ಬೆಳೀತಾ ಇದ್ದರು.
ಆ ಹೆಸರು ಮೇಲೆ ಅಲ್ಲೇ ಎಲ್ಲ ಪ್ಲ್ಯಾನಿಂಗ್ ಆಗೋದು ಎಲ್ಲ ಇದು ಆಗೋದು ಅವರು ಎಲ್ಲ ಅಲ್ಲಿ ಮಾಡ್ತಾಯಿದ್ರು. ಮತ್ತು ಆ ಕೇಸ್ನಲ್ಲಿ ಫಸ್ಟ್ ಅರೆಸ್ಟ್ ಅದಕ್ಕೆ 19th ಕೇಸ್ ಅರೆಸ್ಟ್ ಮಾಡಿದ್ರು ಸಿಟಿ ಪೊಲೀಸ್, ಆದರೆ ಡೈರೆಕ್ಟ್ ಸ್ವಲ್ಪ ಅವ್ರಿಗೆ ಆ ಟೈಮ್ ಲಿಂಕ್ ಇರಲಿಲ್ಲ. ಇವರು ಏನಿದೆ ಕಿ ಮೇನ್ ಆರೋಪಿ ಅದು 19th January 2009ಕ್ಕೆ ಅವನು ಫಸ್ಟ್ ಸಿಕ್ಕ. ಆನಂತರ ಸಿಟಿ ಪೊಲೀಸ್ ಬೇರೆ ಜನಕ್ಕೆ ಕೆಲವು ಜನಕ್ಕೆ ಅವರು ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿ 4 ಜನ ಈ ಕೇಸ್ಲಿ ಇರುವಂಥ 4 ಜನ October 2008ನಲ್ಲಿ ಜಮ್ಮು ಕಾಶ್ಮೀರದು ಕುಪ್ವಾರ ಜಿಲ್ಲೆಯಲ್ಲಿ ಲೋಲಾವ್ ವ್ಯಾಲಿ ಇದೆ ಒಂದು, ಅಲ್ಲಿಂದ ಬಾರ್ಡರ್ ದಾಟುವಾಗ ಅಲ್ಲಿ ಆರ್ಮಿ ಅವ್ರಿಗೆ ಸಾಯಿಸಿಬಿಟ್ಟಿದ್ದಾರೆ. ಯಾಕೆಂದರೆ ಅವರು ಇಲ್ಲಿಗಲ್ ಬಾರ್ಡರ್ ಕ್ರಾಸ್ ಮಾಡ್ತಾಯಿದ್ರು. ಮೊಹಮ್ಮದ್ ಫಯಾಜ್ ಒಬ್ಬ ಮೊಹಮ್ಮದ್ ಫಯಾಜ್, ಇಬ್ಬರು ಕನ್ನೂರು. ನಾನು ಇವರದ್ದು ಮನೆಗೆ ಹೋಗಿದ್ದೇನೆ. ನಾನು ಇದ್ದೆ, ನಾನು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದೇನೆ. ಅವ್ರ ಮನೆಯಲ್ಲಿ ಸಿಮಿದು ಎಲ್ಲ ಪೋಸ್ಟರ್ಗಳು ಮತ್ತು ಅಯೋಧ್ಯ ಸೆ ಅಯೋಧ್ಯ ತಕ್ ಆರ್ತಿ ಒಂದು ಇದು ಪೋಸ್ಟರ್ಗಳು, ಇದು ಅವ್ರ ಮನೆಯಲ್ಲಿ ಅವನು ಸತ್ತಿದ್ದ ಅವನು. ಮತ್ತು ಅವ್ರಿಗೆ ಪೇರೆಂಟ್ಸ್ಗೆ ಕೇಳಿಬಿಟ್ಟು ಅವ್ರದ್ದು ಏನು ಸಾಮಾನಿದೆ ನಾವು ಚೆಕ್ ಮಾಡಿದ್ವಿ. ಸಾಮಾನು ಚೆಕ್ ಮಾಡುವಾಗ ನಮಗೆ ಎಲ್ಲ ಸಿಕ್ತು. ಮತ್ತು ಇನ್ನೊಬ್ಬ ಇದ್ದ ಅಬ್ದುಲ್ ರಹೀಮ್, ಈ ಒಂದು ಅಳಿಯ, ಈ ಸೈನುದ್ದೀನ್ ಸಿಕ್ಕಿದ್ದಾನೆ ಆ ಒಂದು ಅಳಿಯ. ಮತ್ತು ಇನ್ನೊಬ್ಬ ಇದ್ದ ಇದು ಒಂದು ಹೆಸರು ರೋಷನ್ ಒಂದು ಹೆಸರು. ಅವನು ಇದು ಕ್ರಿಶ್ಚಿಯನ್ ಇದ್ದ ಮೊದಲೇ, ಅಂತ ಕನ್ವರ್ಟ್ ಆಗಿದ್ದ. ಈ 4 ಜನ ಅಲ್ಲಿ ಸತ್ತಿದ್ದಾನೆ ಜಮ್ಮು ಕಾಶ್ಮೀರಲ್ಲಿ ಆ ಕೇಸ್ನಲ್ಲಿ. ಮತ್ತು ಆ ಕೇಸ್ದು ಕೆಲವು KP ಸಾಬೀರ್ ಹೇಳಿಬಿಟ್ಟು ಒಬ್ಬ ಮನುಷ್ಯ ಇನ್ನೂ ಅವನು ಬೇರೆ ಕಡೆನಿದ್ದಾನೆ, ಔಟ್ಸೈಡ್ ಕಂಟ್ರಿ ಇದ್ದಾನೆ ಆ ಟೈಮಿಂದಾನೆ. ಸೊ 2022ವರೆಗೆ ಅರೆಸ್ಟ್ ಆಗ್ತಾ ಇದ್ದಕ್ಕೆ ಅಲ್ಲಿ ಆ ಕೇಸ್ನ ಇನ್ನೂ ಕೆಲವು ಜನ ಹೊರಗಡೆನಿದ್ದಾರೆ. ಸೊ ನಾವು ಬಾಂಗ್ಲಾದೇಶ್ ಬಾರ್ಡರಿಂದ ಇಬ್ಬರಿಗೆ ನಾವು ಬಂದಿದ್ದೀವಿ. ಅವರು ಬಾಂಗ್ಲಾದೇಶ್ ಪೊಲೀಸ್ ಅವ್ರಿಗೆ ಸೆಕ್ಯೂರ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಈ ತಡಿಯಂತಾವಿದ ನಾಸೀರ್ ಮತ್ತು ಅವ್ರ ಜೊತೆಗೆ ಸಫಾಜ್ ಇದ್ದರು, ಅವ್ರಿಗೆ ಅಲ್ಲಿಂದ ನಾವು ಇದು ಮಾಡಿದ್ವಿ. ಕೆಲವು ಜನ ನಮಗೆ ಅಜ್ಮೇರ್ ಕಡೆಯಿಂದ, ಕೆಲವು ಜನ ಅದಕ್ಕೆ ದೇಶದ್ದು ಮೂಲೆ ಮತ್ತು ಈವನ್ ಬಾಂಗ್ಲಾದೇಶಿಂದ ಅವರು ಬಾಂಗ್ಲಾದೇಶ್ ಗೌರ್ಮೆಂಟ್ ಅವ್ರಿಗೆ ಮಾಡಿ ಮತ್ತು ನಮಗೆ ಹ್ಯಾಂಡ್ ಓವರ್ ಮಾಡಿದರು. ಇಲ್ಲಿ ಬಾರ್ಡರ್ ಹತ್ರ ಬಾಂಗ್ಲಾದೇಶ್ ರೈಫಲ್ಸ್ ಏನಿದ್ದಾರೆ BDR, ಅವರು ನಮಗೆ ಮೇಘಾಲಯ ಬಾರ್ಡರ್ನಲ್ಲಿ ನಮಗೆ ಹ್ಯಾಂಡ್ ಓವರ್ ಅವರು ಮಾಡಿದರು. ಸೊ ಈ ಇನ್ವೆಸ್ಟಿಗೇಷನ್ಸ್ ಏನಿದೆ, ನಾವು ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಲಾಸ್ಟ್ ಕೇಸ್ನಲ್ಲಿ ಅಲ್ಲಿ ನಮಗೆ ಅರ್ಧ ತಾಸಲ್ಲಿ ಗೊತ್ತಾಯಿತು ಯಾರು ಮಾಡಿದ್ದಾರೆ ಆ ಕೇಸ್ನಲ್ಲಿ. ಸ್ಪಾಟ್ಗೆ ಹೋಗಿದ್ದೀವಿ, ನೋಡಿದ್ದೀವಿ ಏನೇನು ಯೂಸ್ ಮಾಡಿದ್ದಾರೆ, ಅದು ಗೊತ್ತಾಯಿತು. ಇದು ಇಂಡಿಯನ್ ಮುಜಾಹಿದೀನ್ದು ಮಾಡ್ಯೂಲ್ ಏನಿದೆ ಅವರೇ ಮಾಡಿದ್ದಾರೆ, ಅದು ಅರ್ಧ ತಾಸಲ್ಲಿ ಗೊತ್ತಾಯಿತು. ಆ ರೀತಿ ಇದು ಆಗಿರಲಿಲ್ಲ ಇದು ಬ್ಯಾಂಗ್ಳೂರ್ ಸೀರಿಯಲ್ ಬ್ಲಾಸ್ಟ್ನಲ್ಲಿ. ಮತ್ತು 3ನೇ ಕೇಸ್ ಚರ್ಚ್ ಸ್ಟ್ರೀಟ್ ಇತ್ತು, ಅಲ್ಲಿ ಇನ್ನೂ ಕಷ್ಟ ಆಯಿತು. ನಾವು 3-4 ಮಂತ್ಸ್ ತುಂಬಾ ನಾವು ಟ್ರೈ ಮಾಡಿದ್ದೀವಿ. ಅಲ್ಲಿ ಸೈಂಟಿಫಿಕ್ ಮೆಥಡಿಂದ ನಾವು ಅಲ್ಲಿ CCTV ತುಂಬಾ ಇತ್ತು, ಯಾಕೆಂದ್ರೆ ಚರ್ಚ್ ಸ್ಟ್ರೀಟ್ನಲ್ಲಿ CCTV ಎಲ್ಲ ಕವರೇಜ್ ಎಲ್ಲ ಇತ್ತು. ಆದರೆ ಯಾರು ಮಾಡಿದ್ದಾನೆ, ನಾವು 3 ಜನ ಮೇಲೆ ಸಸ್ಪೆಕ್ಟ್ ನಾವು ಮಾಡಿದ್ದೀವಿ. ಆದರೆ ಅಲ್ಲಿ ಒಂದು ತಪ್ಪೇನಾಯಿತು, ನಾವು ಇಡೀ ಕಂಟ್ರಿಲಿ ಹುಡುಕಾಡಿದ್ದೀವಿ. ಅದು ಮಿರ್ಜಾಪುರ್ ನಮ್ಮ ಜನ ಹೋದರು, ಜಲಂಧರ್ ನಮ್ಮ ಜನ ಹೋದರು, ರಾಂಚಿ ಹೋದರು, ಪಟ್ನಾ ಹೋದರು. ಯಾಕೆಂದರೆ ಪಟ್ನಾನಲ್ಲಿ ಅದೇ ರೀತಿ ಒಂದು ಈ ಪೈಪ್ ಬಾಂಬ್ ಇದು ಯೂಸ್ ಮಾಡಿಕೊಂಡು ಅಲ್ಲಿ ಒಂದು ಬ್ಲಾಸ್ಟ್ ಗಾಂಧಿ ಮೈದಾನದಲ್ಲಿ ಮಾಡಿದರು. ಈ ಪ್ರಧಾನಿಯವರದು ಯಾವಾಗ 2014ನಲ್ಲಿ ಭೇಟಿ ಕೊಟ್ಟಿದ್ದರು, ಅದೇ ಸಂದರ್ಭದಲ್ಲಿ 6 ತಿಂಗಳ ಹಿಂದೆ ಈ ರೀತಿ ಆಗಿತ್ತು. ಸೊ ಮತ್ತೆ ನಮಗೆ ಡೌಟ್ ಎಲ್ಲ ಬಂತು, ಇಲ್ಲ ಮೇ ಬಿ ಅದೇ ಲಿಂಕ್ ಇರಬೇಕು. ಮತ್ತು ಆಜಮ್ಗಢ IMದು ಬಹಳಷ್ಟು ಲಿಂಕ್ ಆಜಮ್ಗಢಕ್ಕೆ ಇತ್ತು. ಆದರೆ ಇವರು ಒಂದು ಹೊಸ ಮಾಡ್ಯೂಲ್, ಮೊಹಮ್ಮದ್ ಸಿದ್ದಿ ಬಾಪಾ ಎಲಿಯಾಸ್ ಯಾಸಿನ್ ಇದು ಭಟ್ಕಲ್ದವನು, ಅವನು ಹೊಸ ಮಾಡ್ಯೂಲ್ ಕ್ರಿಯೇಟ್ ಮಾಡಿ, ದರ್ಭಂಗ ಮಾಡ್ಯೂಲ್ ಕ್ರಿಯೇಟ್ ಮಾಡಿ ಅದು ಇಲ್ಲಿ ಈ ಚಿನ್ನಸ್ವಾಮಿಲಿ ಮಾಡಿದ್ದಾನೆ. ಇಲ್ಲಿ ಒಂದು ಲೋನ್ ವುಲ್ಫ್ ನಾವು ಹೇಳ್ತೀವಿ. ಲೋನ್ ವುಲ್ಫ್ ಮೀನ್ಸ್ ಒಂಟಿಯಾಗಿ ಅವನು ಇಂಟರ್ನೆಟ್ ಮೇಲೆ ಓದಿ, ಆ ನಂತರ ನೀವು ಅಲ್ಲಿ ಕೊಕೊನಟ್ ಗ್ರೋವ್ ಹತ್ರ ಬಾಂಬ್ ಇಟ್ಟಿದ್ದಾನೆ. ಅವನಿಗೆ ಯಾಕೆ ಅಲ್ಲಿ ಫಾರಿನರ್ಸ್ಗಳು ಬರ್ತಾರೆ, ಫಾರಿನರ್ಸ್ಗಳಿಗೆ ಟಾರ್ಗೆಟ್ ಮಾಡಿಕೊಂಡು ಅವನು ಮಾಡಿದ್ದ ಅಲ್ಲಿ. ಸೊ ಆ ಕೇಸ್ನಲ್ಲಿ ನಮಗೆ ತುಂಬಾ ಇದು ಆಯಿತು. ನಾವು ಎಲ್ಲ ಕಡೆ ಸೊ ಅಲ್ಲಿ ಏನೇನು ಪೀಸ್ ಸಿಗುತ್ತೆ, ಆ ಪೀಸಿಂದ ನಾವು ಹೋಗಬೇಕು. ಅಲ್ಲಿ ಹ್ಯಾಂಡ್ ಕರ್ಚೀಫ್ ಸಿಗುತ್ತೆ, ಹ್ಯಾಂಡ್ ಕರ್ಚೀಫ್ ಮತ್ತು ಯಾವ ಕಲರ್ದು ಇದೆ, ಯಾವ ಕಡೆ ಆರ್ತಿ ಹ್ಯಾಂಡ್ ಕರ್ಚೀಫ್ ಸಿಗುತ್ತೆ. ಅಲ್ಲಿ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ, ಆ ಬ್ಯಾಟ್ರಿಯಲ್ಲಿ ಸಿಗುತ್ತೆ. ಎಲ್ಲ ಕಡೆಯಿಂದ ಟೈಮರ್ ಇರ್ತದೆ, ಟೈಮರ್ ಅದು ಯಾವ ವಾಚ್ ಯೂಸ್ ಮಾಡಿದ್ದಾರೆ. ಈಗ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಲಾಸ್ಟ್ ಕೇಸ್ನಲ್ಲಿ ಒಂದು ಜನತಾ ವಾಚ್ ಅದು ವಾಚ್ ಏನಿದೆ, ಎಲ್ಲಿ ಪ್ರೊಡ್ಯೂಸ್ ಆಗ್ತಾ ಇತ್ತು ಅಲ್ಲಿ ನಾವು ಪ್ರತಿಯೊಂದು ವಾಚ್ನು ಲೆಕ್ಕ ತೊಗೊಂಡಿದ್ದೆ ಆ ಕಂಪ್ನಿಯಿಂದ. ನಿಮ್ಮದು ಸಪ್ಲೈ ಈ ವಾಚ್ ಏನಿದೆ ಎಷ್ಟು ಕಡೆ ನೀವು ಕಂಟ್ರಿನಲ್ಲಿ ನೀವು ಕಲಿಸಿದ್ರಿ ಲಾಸ್ಟ್ 6 ಮಂತ್ಸ್ನಲ್ಲಿ, ಪ್ರತಿಯೊಂದು ವಾಚ್ದು ಇದು ಬಾಲರಾಜ್ ಹೇಳಿಬಿಟ್ಟು ಅವನು ಈಗ ಇನ್ಸ್ಪೆಕ್ಟರ್ ISDನಲ್ಲಿದ್ದಾನೆ, ಅವನಿಗೆ ಇದು ಕೆಲಸ ಕೊಟ್ಟಿದ್ದೆ. ನೀವು ಅಲ್ಲಿ ಹೋಗಿ ಎಷ್ಟು ವಾಚ್ ಪ್ರೊಡ್ಯೂಸ್ ಆಗಿದೆ ಲಾಸ್ಟ್ 6 ಮಂತ್, ಎಲ್ಲಿ ಸಪ್ಲೈ ಆಗಿದೆ, ಪ್ರತಿಯೊಂದು ವಾಚು ಲೆಕ್ಕ ಸಿಗಬೇಕು.
ಏನು ವಾಚ್ ಏನಾದರೂ ಮಿಸ್ ಆಗಿದೆಯಾ ಯಾವ ಕಡೆಯಿಂದ, ಯಾವ ಅಂಗಡಿಯಿಂದ ಒಂದೇ ಸರ್ತಿ 10 ವಾಚ್ ಎಲ್ಲ ತೊಗೊಂಡು ಹೋಗಿದ್ದಾರೆ. ಇದು ಟೇಬಲ್ ಗಡಿಯಾರ ಏನಿದೆ ಅದು ತೊಗೊಂಡು ಹೋಗಿದ್ದಾರೆ ಏನು. ಸೊ ನಾವು ಪ್ರತಿಯೊಂದು ವಿಷಯಕ್ಕೆ ತುಂಬ ಡೀಪಾಗಿ ನೋಡಬೇಕು. ಈಗ ಅಲ್ಲಿ ರಾಜ್ L90 ಯೂಸ್ ಮಾಡಿದರು ಇಲ್ಲಿ ನಮ್ಮ ಚಿನ್ನಸ್ವಾಮಿನಲ್ಲಿ. ಬೇರೆ ಕಡೆಯಲ್ಲಿ ಅಮೋನಿಯಂ ನೈಟ್ರೇಟ್ ಬ್ಯಾಂಗ್ಳೂರ್ ಸೀರಿಯಲ್ ಬ್ಲಾಸ್ಟ್ನ ಯೂಸ್ ಮಾಡಿದ್ರು. ಇಲ್ಲಿ ಕೂಡ ಅಮೋನಿಯಂ ನೈಟ್ರೇಟ್ ಯೂಸ್ ಮಾಡಿದ್ರು ಚರ್ಚ್ ಸ್ಟ್ರೀಟ್ನಲ್ಲಿ. ಸೊ ಮತ್ತು ಟೈಮರ್ ಇಲ್ಲಿ ಅದು ಈ ಟೇಬಲ್ ಕ್ಲಾಕ್ ಹಾಕಿದ್ರು. ಆದರೆ ಇದು ಬ್ಯಾಂಗ್ಳೂರ್ ಸೀರಿಯಲ್ ಬ್ಲಾಸ್ಟ್ ನೀವು ಹೊಸ ಟೈಮರ್ ಯೂಸ್ ಮಾಡಿದರು. ಅಲ್ಲಿ ಸರ್ಕಿಟ್ ಬೇಸ್ಡ್ ಇದು ಚಿಪ್ ಬೇಸ್ಡ್ ಟೈಮರ್ ಇತ್ತು. ಯಾವ ರೀತಿ ನಾವು ಸರ್ಕಿಟ್ ಬೋರ್ಡ್ ಇರುತ್ತೇನ, ಸರ್ಕಿಟ್ ಬೋರ್ಡ್ನಲ್ಲಿ ಚಿಪ್ಸ್ ಇರುತ್ತೆ, ಅದೇ ರೀತಿ ಮಾಡಿದ್ರು. ಅದು ಹೊಸ ಟೈಮರ್ ಯೂಸ್ ಮಾಡಿದ ಕಾರಣ ಅಷ್ಟು ಜೀವಕ್ಕೆ ಅಪಾಯ ಆಗಿಲ್ಲ. ಯಾಕೆಂದರೆ ಟ್ರಯಲ್ ಬೇಸಿಸ್ ಮೇಲೆ ಅವರು ಯೂಸ್ ಮಾಡಿದರು. ಅವರು ಟ್ರಯಲ್ ಬೇಸಿಸ್ ಮೇಲೆ ಇದು ಮಾಡ್ತಾಯಿದ್ರು. ಇಲ್ಲಿ ಆಗಿದ್ರೆ ಮತ್ತು ಸೇಮ್ ಮೆಥಡ್ ಅವರು ಸೂರತ್ನಲ್ಲಿ ಯೂಸ್ ಮಾಡಿದ್ರು. ಸೂರತ್ ಕೂಡ ಫೇಲ್ ಆಯಿತು. ಸೂರತ್ನಲ್ಲಿ ಕೂಡ ಯಾರೂ ಸಾವು ಆಗಿಲ್ಲ. ಅಹಮದಾಬಾದ್ನಲ್ಲಿ ಸತ್ತರು, ಆದರೆ ಸೂರತ್ನಲ್ಲಿ ಸತ್ತಿಲ್ಲ. ಯಾಕೆಂದರೆ ಅದು ಚಿಪ್ ಬೇಸ್ಡ್ ಟೈಮರ್ ಏನಿದೆ ಕಿ ಬ್ಯಾಂಗ್ಳೂರ್ ಮತ್ತು ಸೂರತ್ಗೆ 2 ಕಡೆ ಯೂಸ್ ಮಾಡಿದರು. ಬೇರೆ ಕಡೆ ಏನಿದೆ ಕಿ ಅದು ವಾಚ್ ಇದು ವಾಚ್ ಯೂಸ್ ಮಾಡಿದರು. ಇಲ್ಲಿ ವಾಚ್ ಯೂಸ್ ಮಾಡಿಲ್ಲ, ಇದು ಚಿಪ್ ಯೂಸ್ ಮಾಡಿಕೊಂಡು ಮಾಡಿದರು. ಸೊ ಇಲ್ಲಿ ಕೂಡ ಅದೇ ಒಬ್ಬರು ಸುಧಾ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳು ಅವರು ಸತ್ತಿದ್ರು 25th ಇದು ಜುಲೈಗೆ. 8-10 ಜನಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳು ಆಯಿತು. ಅವನು ಏನಾಗಿ ಗಾಬರಿಯಲ್ಲಿ ಸುಮ್ಮನೆ ಆ ಪಾಟ್ ಇತ್ತು, ಪಾಟ್ ಹಾಗೆ ಇಟ್ಟಿದ್ದು, ಪಾಟ್ ಇಟ್ಕೊಂಡು ಯಾವುದು ರೋಡ್ನಲ್ಲಿ ಯಾವ್ಯಾವ ಜಾಗ ಬಂತು ಲೆಫ್ಟ್ ಸೈಡ್ಗೆ ಅದು ಪಾಟ್ ಸುಮ್ಮನೆ ಬಿಟ್ಟು ಹೋಗಿದ್ದಾನೆ. ಒಂದು ಮಡಿವಾಲ ಬಸ್ ಸ್ಟ್ಯಾಂಡ್ ಹತ್ರ, ಒಂದು ಫೋರಂ ಮಾಲ್ ಹತ್ರ, ಒಂದು ನಾಯಂಡಹಳ್ಳಿ ಹತ್ರ, ಒಂದು ಮಲ್ಯ ಹಾಸ್ಪಿಟಲ್ ಹತ್ರ ಲೆಫ್ಟ್ ಸೈಡ್ಗೆ ಆ ತರಾತುರಿಲಿ ಮಾಡಿಕೊಂಡು ಹೋಗಿದ್ದಾನೆ. ಮತ್ತು ಬೇರೆ ಎಲ್ಲ ಅಮೋನಿಯಂ ನೈಟ್ರೇಟ್ ಅಲ್ಲಿ ಬಿಸಾಕಿದ್ದಾನೆ ಚನ್ನಪಟ್ಟಣ ಹತ್ರ ರೋಡ್ ಪಕ್ಕದಲ್ಲಿ, ಅಲ್ಲಿ ಎಲ್ಲ ಬಿಸಾಕೊಂಡು ಹೋಗಿದ್ದಾನೆ. ಮತ್ತು ನಾವು ನಂತರ ಇದು ಕೇಳಿದ್ದೀವಿ, ಕಳ್ತನ ಮಾಡಿದ್ದ ಇದು ಈ ಅಮೋನಿಯಂ ನೈಟ್ರೇಟ್ ಕಳ್ತನ ಮಾಡಿಕೊಂಡು ಅವನು ಎರ್ನಾಕುಲಂನಲ್ಲಿ ಯಾವ ಒಂದು ಅಂಗಡಿ ಇತ್ತು ಆ ಅಂಗಡಿಯಿಂದ ಅದು ಕಳ್ತನ ಮಾಡಿಕೊಂಡು ಅವನು ಎಲ್ಲ ಇದು ಮಾಡಿದ್ದ. ಸೊ ಅವರು ಲೋಕಲ್ನಲ್ಲಿ ಅದೇ ಇದು ಪ್ರಿಪೇರ್ ಮಾಡಿಕೊಂಡು ಆನಂತರ ಇವರು ಮಾಡಿದರು. ಸೊ ಈಗ ಅದು ಏನಿದೆ ಆ ಕೇಸ್ಟು ಬ್ಯಾಂಗ್ಳೂರ್ ಸೀರಿಯಲ್ ಬ್ಲಾಸ್ಟ್ಗೆ ಈಗ 17 years ಆಯಿತು. ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಲಾಸ್ಟ್ಗೆ 15 years ಆಯಿತು. ಸೊ ಈಗ ಏನಿದೆ ಹೊಸ ನಾವು ನೋಡಬೇಕು ಇದು ಈ ಸನ್ನಿವೇಶದಲ್ಲಿ ಬಹಳ ಎಲ್ಲ ಕಡೆ ಅಲರ್ಟ್ ಇರೋದು ಅವಶ್ಯಕತೆ ಇರುತ್ತದೆ. ಈಗ ಹೊಸ ಮಾಡ್ಯೂಲ್ ಮೊದಲೇ ಅಲ್ ಕಾಯ್ದಾ ಮಾಡ್ಯೂಲ್ ಒಂದು ಇತ್ತು, ಈಗ ISIS ಮಾಡ್ಯೂಲ್ ಇದು 5-6 ವರ್ಷದಿಂದ ತುಂಬಾ ಕಾಮನ್ ಆಗಿದೆ. IM ಎಲ್ಲ ಹೋಗಿಬಿಟ್ಟಿದೆ. ಈಗ ಇಂಡಿಯನ್ ಮುಜಾಹಿದೀನ್ ಮಾಡ್ಯೂಲ್ ಏನಿದೆ ಅದು ನಾವು ಕೇಳ್ತಾ ಇಲ್ಲ. ಈಗ ಬೇರೆ ಹೊಸ ಮಾಡ್ಯೂಲ್ಗಳು ಬರ್ತಾ ಇದೆ. ಆದರೆ ಬ್ಯಾಂಗ್ನಿದು ಡೆಲ್ಲಿಯಲ್ಲಿ ಏನು ಮೊನ್ನೆ ಬ್ಲಾಸ್ಟ್ ಆಗಿದೆ ಅದು ಏನು ಇಂಪಾರ್ಟೆನ್ಸ್ ಏನಿದೆ ಕಿ 2008 ನಂತರ ಡೆಲ್ಲಿಯಲ್ಲಿ 2008ನಲ್ಲಿ ಸೆಪ್ಟೆಂಬರ್ನಲ್ಲಿ ಬಾರಾಖಂಬಾ ರೋಡ್ನಲ್ಲಿ ಒಂದು ಬ್ಲಾಸ್ಟ್ ಆಗಿತ್ತು. ಆ ನಂತರ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗಿರಲಿಲ್ಲ, ಈ ರೀತಿ ಘಟನೆ ಆಗಿರಲಿಲ್ಲ ಲಾಸ್ಟ್ 17 yearsನಲ್ಲಿ. ಈಗ 17 years ನಂತರ ಈ ರೀತಿ ಘಟನೆ ಆಗಿದೆ. ಸೊ ಅದೊಂದು ಅದರ್ವೈಸ್ ಅದು ಡೆಲ್ಲಿ ಪೊಲೀಸ್ ಆಗಲಿ IB ಆಗಲಿ ಬೇರೆ ಸಂಘಟನೆ ಆಗಲಿ ಅವರು ಕಾಲಕ್ಕೆ ಅವರು ಅರೆಸ್ಟ್ ಮಾಡೋದು ಪತ್ತೆ ಮಾಡೋದು ಎಲ್ಲ ಮಾಡ್ತಾನಿದ್ರು ಅವರು. ಈಗ ಏನಿದೆ ಕಿ ಇದು ಹೊಸ ಇದು ಹಾರ್ಟ್ಲ್ಯಾಂಡ್ನಲ್ಲಿ ಇಷ್ಟು ದೊಡ್ಡ ಘಟನೆ ಇತ್ತೀಚೆಗೆ ಆಗಿರಲಿಲ್ಲ. ಈ 2008ನಲ್ಲಿ ಒಂದು ಸೀರಿಯಲ್ ಇದು ಆಯಿತು, ಲಾಸ್ಟ್ಗೆ 26/11 ಆಯಿತು. ಆದರೆ ಆ ವರ್ಷ ಏಪ್ರಿಲ್ನಲ್ಲಿ ಜೈಪುರ್ನಲ್ಲಿ ಬ್ಲಾಸ್ಟ್ ಆಯಿತು, ಮೇನಲ್ಲಿ ಅದು ಜುಲೈನಲ್ಲಿ ನಮ್ಮ ಕಡೆ ಇಲ್ಲಿ ಆಯಿತು, ಅಹಮದಾಬಾದ್ ಆಯಿತು, ಸೂರತ್ ಆಯಿತು. ಆನಂತರ ಸೆಪ್ಟೆಂಬರ್ನಲ್ಲಿ ಇಲ್ಲಿ ಮಾಡಿದ್ದಾರೆ ಏನಿದೆ ಡೆಲ್ಲಿ. ನವಂಬರ್ನಲ್ಲಿ ಅದೇ ವರ್ಷ ಇದು ಅಲ್ಲಿ ಎಲ್ಲ ಅಜ್ಮಲ್ ಕಸಾಬ್ ಅಂಡ್ ಕಂಪ್ನಿ ಏನಿದೆ ಅವರು 26/11 ಅಲ್ಲಿ ಇದು ಮಾಡಿದ್ದಾರೆ. ಸೊ ಆ ಒಂದು 2008 ಏನಿದೆ ಒಂದು ನಮ್ಮ ಪ್ರಕಾರ ಕರಾಲ್ ವರ್ಷ ನಾವು ಹೇಳ್ಬೋದು ಸೋ ಫಾರ್ ಆ್ಯಸ್ ಟೆರರಿಸಮ್ ಇಸ್ ಕನ್ಸರ್ನ್. ಈಗ ಬಹಳ ಕಂಟ್ರೋಲ್ಗೆ ಬಂದಿತ್ತು. ಆದರೆ ಇದು ಏನಿದೆ ಒಂದು ನಮ್ಗನ್ನಿಸ್ದೆ ಇವ್ರದ್ದು ಬಹಳ ದೊಡ್ಡ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾನಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಬರುತ್ತೆ ಬಹಳ ದೊಡ್ಡ ಪ್ಲ್ಯಾನ್ ಇವ್ರದ್ದಿತ್ತು. ಇದು ಕೂಡ ತರಾತುರಿಲಿ ಮಾಡಿದ್ದಾರೆ. ಯಾವ ರೀತಿ ಹಾಗೆ ಆಗಿತ್ತು. ಇಲ್ಲಿ ಏನಿದೆ ಒಬ್ಬರು ಬೀಟ್ ಕಾನ್ಸ್ಟೇಬಲ್ ಹೋಗಿ ಒಂದು ಸರ್ತಿ ಸುಮ್ಮನೆ ಚೆಕ್ ಮಾಡೋಕ್ಕೆ ಹೋಗಿದ್ದಾನೆ. ಎಲ್ಲಿ ಜಿಗ್ನಿಲಿ ಅವರು ಹಾಲ್ಟ್ ಆಗಿದ್ರು, ಒಬ್ಬ ಬೀಟ್ ಕಾನ್ಸ್ಟೇಬಲ್ ರುಟೀನ್ ಇದರಲ್ಲಿ ನೀವು ಯಾರು ಏನು ಕೆಲಸ ಮಾಡ್ತೀರಿ ಇವರು ಗಾಬರಿ ಪಡ್ಕೊಂಡಿದ್ರು. ಏನು ಇವರ ಗೊತ್ತಾಗಿದೆ ಸಿಗ ಶಿಫ್ಟ್ ಮಾಡೋಣ. ಆ ಗಾಬರಿಯಲ್ಲಿ ಅವರು ಬೇಗ ಶಿಫ್ಟ್ ಮಾಡಿಕೊಂಡು ಏನಿದೆ ತರಾತುರಿಲಿ ಅವರು ಮಾಡಿಬಿಟ್ರು, ಪ್ಲಾನಿಂಗ್ ಅವ್ರಿಗೆ ಮಾಡ್ಕೊಂಡಿರ್ತಾರೆ. ನಮಗೇನಿದೆ ಇಲ್ಲಿ ಕೂಡ ಸ್ವಲ್ಪ ಆ ರೀತಿ ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಲಿ ಬರ್ತಾ ಇದೆ. ಇವರದು ಪ್ಲ್ಯಾನ್ ಬೇರೆ ಇತ್ತು. ಆದರೆ ಆ ಒಂದು ಫರೀದಾಬಾದ್ನಲ್ಲಿ ಒಂದು ಅಮೋನಿಯಂ ನೈಟ್ರೇಟ್ ಸೀಜರ್ ಆಗಿದ್ದ ಕಾರಣ
ಇವ್ರಿಗೀಗ ಇಲ್ಲ ನಮ್ಮದು ಫುಲ್ ನೆಟ್ವರ್ಕ್ ಈಗ ಬಹಿರಂಗ ಆಗಿಬರುತ್ತೆ, ಏನಾದರೂ ಆಕ್ಕಿಂತ ನಾವು ಸಿಕ್ಕಾಕೊಳ್ಳೋಕ್ಕಿಂತ ಮುಂಚೆ ಮಾಡಿಬಿಡೋಣ, ಆ ಒಂದು ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಸೊ ಈಗ ಪ್ಲ್ಯಾನ್ ರೀತಿಯಲ್ಲಿ ಮಾಡಿದರೆ ಇನ್ನೂ ದೊಡ್ಡ ಅನಾಹುತಿದು ಆಗ್ಬೋದಾಗಿತ್ತು. ಈಗ ಅವರು ಅನ್ಪ್ಲ್ಯಾನ್ಡ್ ಮಾಡಿದರೆ ಸ್ವಲ್ಪ ಅದು ನಾವು ಇದು ಕಮ್ಮಿ ಇಲ್ಲ, ಯಾಕಂದರೆ 13 ಜನ ಸತ್ತಿದ್ದಾರೆ. ನ್ಯಾಷನಲ್ ಕ್ಯಾಪಿಟಲ್ನದು ಸಣ್ಣ ವಿಷಯ ಇಲ್ಲ, ಆದರೆ ಇನ್ನೂ ಜಾಸ್ತಿ ಆಗೋದು ನಮ್ಮ ಪ್ರಕಾರ ಅನ್ನೋದಕ್ಕೆ ಚಾನ್ಸಸ್ ಇತ್ತು. ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿಯಲ್ಲಿ ಮಾಡ್ತಾ ಇದ್ದಾರೆ, ಮತ್ತು ಎಲ್ಲ ಕಡೆ ನಮ್ಮ ಪ್ರಕಾರ ಇದು ಅಲರ್ಟ್ ಇರಬೇಕು. ಇದು ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಕೆಲವು 1 ವರ್ಷ ಘಟನೆ ಆಗಿಲ್ಲ ಮತ್ತು ನಾವು ರಿಲ್ಯಾಕ್ಸ್ ಆಗಿಬಿಡ್ತೀವಿ, ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಏನಿದ್ದಕ್ಕೆ ಸಡಿಲ್ ಮಾಡಿಬಿಡ್ತೀವಿ. ಅದು ನಮ್ಮ ಪ್ರಕಾರ ನಾವು ಮಾಡಬಾರ್ದು. ಯಾವ ಟೈಮ್ಗೆ ನಾವು ಪ್ರತಿಯೊಂದಿದ್ದಕ್ಕೆ ಅದು ಇರಬೇಕು. ಇಲ್ಲ ಇದು ಇವತ್ತು ಏನಾದರೂ ಆಗಬಹುದು, ನಾಳೆನಾದರೂ ಆಗಬಹುದು, ಯಾವೊಂದು ದೃಷ್ಟಿಕೋ ನಾವು ಇದು ಇಟ್ಕೊಂಡು ಆ್ಯಟಿಟ್ಯೂಡ್ ಅದು ಕೆಲಸ ಮಾಡಿದರೆ ಮಾತ್ರ ಇರ್ತಿದ್ದೆ. ಅದರ್ವೈಸ್ ಏನಾಗುತ್ತೆ, ಕೆಲವು ಸಂದರ್ಭ ನಾವು ನೋಡ್ತೀವಿ 1 ತಿಂಗಳ ಅಲರ್ಟ್ ಇರ್ತಾರೆ, ಆನಂತರ ಮತ್ತೆ ಜನ ಮರ್ತು ಬಿಡ್ತಾರೆ. ಮತ್ತೆ ಅದೇ ರೀತಿ ಯಾರು ಸಸ್ಪಿಷಸ್ ರೀತಿಯಲ್ಲಿ ಒಂದು ಬ್ಯಾಗ್ ಇರ್ತದೆ, ಅಥವಾ ಯಾರು ಹಾಗೆ ಹೋಗ್ತಾರೆ, ಯಾರು ಚೆಕ್ ಮಾಡಲ್ಲ. ಯಾಕೆ ನೋಡಿ, ಇಷ್ಟು ಎಲ್ಲ ಮೂವ್ಮೆಂಟ್ ಆಯಿತು. ಒಂದು ಸಿಸ್ಟಮ್ ಇರಬೇಕು ಎಲ್ಲ ಕಡೆ, ಅಲ್ಲೇ ನಾನು ಹೇಳ್ತಾ ಇಲ್ಲ, ಎಲ್ಲ ಕಡೆ ಸಿಸ್ಟಮ್ ಇರಬೇಕು. ಈ ರೀತಿ ಏನಾದರೂ ಯಾರು ವೆಪನ್ ತೊಗೊಂಡೋ, ಯಾರು ಆರ್ಮ್ಸ್ ತೊಗೊಂಡೋ, ಇದು ಅದು ಚೆಕ್ ಮಾಡೋದು ಸಿಸ್ಟಮ್ ಇರಬೇಕು. ನಾವು ಎಲ್ಲ ಕಡೆಗಿಲ್ಲ, ಅದು ಸುಭದ್ರವಾಗಲಿ ಹೋಗಲಿ, ಯಾರಿಗೆ ಸಿಮ್ಲೆಸ್ ಆಗಿ ಏನಾದರೂ ನಮಗೆ ಇಂಟೆಲಿಜೆನ್ಸ್ ಬೇಸ್ಡ್ ಆಗಲಿ. ಯಾಕಂದರೆ ಎಲ್ಲ ವೆಹಿಕಲ್ ಚೆಕ್ ಮಾಡೋಕ್ಕೆ ಆಗಲ್ಲ, ಮತ್ತು ಜನಕ್ಕೆ ತೊಂದರೆ ಕೂಡ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇಂಟೆಲಿಜೆನ್ಸ್ ಬೇಸ್ಡ್ ಇದು ಇನ್ಫಾರ್ಮೇಷನ್ ಏನಿದೆ, ಇನ್ಪುಟ್ ಏನಿದೆ, ಆ ಬೇಸಿಸ್ ಮೇಲೆ ನಾವೇನಿದಕ್ಕೆ ಇದು ಚೆಕಿಂಗ್ ನಾವು ಮಾಡಬೇಕು. ಅದು ಮಾಡದೇ ಇದ್ದರೆ ಈ ರೀತಿ ಘಟನೆ ಆಗೋದು ಇರ್ತದೆ. ಸೊ ಯಾವಾಗಲೂ ಈ ಟೆರರಿಸಮ್ ಅವಾಯ್ಡ್ ಮಾಡಲಿಕ್ಕೆ ನಾನು ಅಷ್ಟೇ ಹೇಳ್ಬೋದು ನಾವು ಯಾವಾಗಲೂ ಪೊಲೀಸ್ ಆಗಲಿ, ಬೇರೆ ಇಂಟರ್ನಲ್ ಸೆಕ್ಯೂರಿಟಿ ಏನು ಏಜೆನ್ಸೀಸ್ ಇದ್ದಾರೆ, ಇನ್ವಾಲ್ವ್ ಇದ್ದಾರೆ, ಆ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಆಗಲಿ, ಬೇರೆ ಏಜೆನ್ಸೀಸ್ ಆಗಲಿ, ಎಲ್ಲರೂ ಸ್ವಲ್ಪ ಅಲರ್ಟ್ ಇರಬೇಕು ಮತ್ತು ಪ್ರೋಆ್ಯಕ್ಟಿವ್ ಇರಬೇಕು. ಅದು ಇಲ್ಲದಿದ್ದರೆ ಮತ್ತು ಈ ಘಟನೆ ಮರುಕಳಿಸ್ಬೋದು. ಎಲ್ಲಿ ಬ್ಲೈಂಡ್ ಕೇಸ್ ಇರುತ್ತೆ, ಬಹಳಷ್ಟು ಕೇಸ್ ಒಂದು ಬ್ಲೈಂಡ್ ಇರುತ್ತೆ, ಯಾರು ಮಾಡಿದ್ದಾನೆ, ಏನು ಮಾಡಿದ್ದಾನೆ. ಒಂದು ಟೈಮ್ಗೆ ಹೂಜಿ ಮಾಡ್ತಾಯಿದ್ರು, ಹರ್ಕತುಲ್ ಇದು ಮುಜಾಹಿದೀನ್ ಇಸ್ಲಾಮಿ ಅವರು ಹೂಜಿದು, ಅದು ಹೈದರಾಬಾದ್ ಕಡೆ ಬಹಳಷ್ಟು ಅವ್ರದ್ದು ಇತ್ತು. ಲಕ್ಡಿ ಕಾ ಪುಲ್ ಹತ್ರ STF ಹೆಡ್ ಕ್ವಾರ್ಟರ್ ಮುಂದೆ ಒಂದು ಸತಿ ಇದು ಬ್ಲಾಸ್ಟ್ ಮಾಡಿದರು, ಒಬ್ಬರು ಸತ್ರು ಅಲ್ಲಿ. ಆ ಟೈಮ್ ಹೂಜಿದು ಒಂದು ಬಹಳ ಹಾವಳಿ ಇತ್ತು. ಆನಂತರ IM ಆಯಿತು, ಆಕಿಂತ ನಡುವೆ ಒಂದು ಸಿಮಿದು ಕೂಡ ಇತ್ತು. ಆನಂತರ ಈ ಕಡೆ ನಿಮಗೆ ಅಲುಮಾದು ಇದೆ. ಸೊ ಬೇರೆ ಬೇರೆ ಮಾಡ್ಯೂಲ್. ಈಗ ಆ ಥರ ಸಾರಿಕ್ದು ಆಯಿತು. ಈ ಸಾರಿಕ್ದು ನಾವು ಕೇಸ್ ನಾವು ನೋಡಿದ್ವಿ. ಆ ಟೈಮ್ ಕೂಡ ನಾನು ADG ಲಾ ಆ್ಯಂಡ್ ಆರ್ಡರ್ ಇದ್ದೆ. ಸೊ ಆ ಟೈಮ್ಗೆ ನಾವು ನೋಡಿದ್ದೀವಿ, ಸಾರಿಕ್ಗೆ ನಾವು ಹುಡುಕಾಡ್ತಾ ಇದ್ವಿ. ಈಗ ನೋಡಿ, ಅವನು ಈ ರೀತಿ ಸಿಕ್ಕಿದ್ದಾನೆ, ನಾವು ಅವ್ರಿಗೆ ಹುಡುಕಾಡಿದ್ದೀವಿ. ಅವನು ಅಲ್ಲಿ ಮ್ಯಾಂಗ್ಳೂರ್ನಲ್ಲಿ ಒಂದು ಆಟೋನಲ್ಲಿ ಇರ್ತಿದ್ದು ಆಗಿ ಆನಂತರ ಅವನು ಸಿಕ್ಕಿದ್ದಾನೆ. ಮತ್ತು ಅಲ್ಲಿ ಒಂದು ಬೇರೆನೇ ಅವ್ರದ್ದು ಫುಲ್ ಏನೇಮೋ ಎಲ್ಲ ಆಧಾರ್ ಕಾರ್ಡ್, ಅದು ಯಾವುದು ಬೇರೆ ರಿಲಿಜನ್ದು ಹಿಂದೂ ಹೆಸರು ಮೇಲೆ ಎಲ್ಲ ಆಧಾರ್ ಕಾರ್ಡ್ ಅವ್ರ ಕಿಸೆಯಲ್ಲಿ ಯಾವುದೋ ಒಂದು ದೇಶಪಾಂಡೆ ಅಥವಾ ಅದು ಇತ್ತು. ಅವರು ಪಾಪ ಅವರು ಹಾವೇರಿ ಜಿಲ್ಲೆಯಲ್ಲಿ ಯಾವ ಕಡೆ ಕೆಲಸ ಮಾಡ್ತಾಯಿದ್ರು ರೈಲ್ವೆನಲ್ಲಿ. ನಾವು ಅವ್ರಿಗೆ ಫೋನ್ ಮಾಡಿಕೊಂಡು, ನಿಮ್ಮ ಮಗ ಏನು ಬದುಕಿದ್ದಾನೆ? ಇಲ್ಲ, ನಮ್ಮ ಮಗ ಇಲ್ಲಿ ರೈಲ್ವೆಲಿ ಡ್ಯೂಟಿ ಮಾಡ್ತಾ ಇದ್ದಾನೆ. ಸೊ ಅದೇ ಅವ್ರದ್ದು 3-4 ಆಧಾರ್ ಕಾರ್ಡ್ ಸಿಕ್ತು ಅವ್ರದ್ದು. ಎಲ್ಲ ಆಧಾರ್ ಕಾರ್ಡ್ ಅವ್ರದ್ದು ಏನಿದೆ, ಒಂದು ಗ್ರೂಪ್ ಅದರ ಸಲುವಾಗಿ ಮಾಡಿದ್ದಾನೆ, ಆಧಾರ್ ಕಾರ್ಡ್ ಇದು ಕದಿಯೋಕ್ಕೆ. ಸೊ ಆ ಮಾಡ್ಯೂಲ್ ಇದು ತೀರ್ಥಹಳ್ಳಿ ಮಾಡ್ಯೂಲ್ ನಾವು ಕರಿಬೋದು. ತೀರ್ಥಹಳ್ಳಿ ಮಾಡ್ಯೂಲ್ ಆ ಮಾಜ್ ಮತ್ತು ಇವರೆಲ್ಲ ಏನಿದ್ರು. ಸೊ ನಾವು 14th ಆಗಸ್ಟ್ಗೆ ಅಲ್ಲಿ ಏನು ಗಲಾಟೆ ಅವರು ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಇದನ್ನು ನಾವು ಡೀಪಾಗಿ ಹೋಗಿದ್ವಿ. ಅದು ಯಾಕೆ ಇದು ಮಾಡ್ಯೂಲ್ ಅನರ್ಥ ಆಯಿತು, ಆ ಟೈಮ್ಗೆ ನಾವು ಯಾವಾಗ ಇದು ಮಾಡಿದ್ರು ಅಲ್ಲಿ ಯಾರ್ಯಾರು ಸಿಕ್ಕರು ಅವ್ರದ್ದು ಇಂಟ್ರೋಗೇಷನ್ ಬಹಳ ಸರಿಯಾಗಿ ನಾವು ಮಾಡಿದ್ವಿ. ಇಂಟ್ರೋಗೇಷನ್ ಮಾಡುವಾಗ ಗೊತ್ತಾಯಿತು ಇಲ್ಲ, ಇವರದು ಈ ಮಾತ್ರ ಈ ಸುಮ್ಮನೆ ಗಲಾಟೆಗೆ ಇಲ್ಲ, ಇವರದು ಪ್ಲ್ಯಾನ್ ಸ್ವಲ್ಪ ಜಾಸ್ತಿನೇ ಇದೆ. ಆನಂತರಕ್ಕೆ ಅವರು ಒಬ್ಬ ಅಲ್ಲಿ ಬೆಲ್ಗಾಂ ಜೈಲ್ನಲ್ಲಿ ಇದ್ದ. ಬೆಲ್ಗಾಂ ಜೈಲ್ನಲ್ಲಿ ಆ ಒಂದು ಸಂಪರ್ಕದ್ದು ಬೇರೆ ಬೇರೆ ಟೆರರ್ ಕೇಸ್ನಲ್ಲಿ ಇರುವಂಥ ಜನರ ಜೊತೆಗೆ ಇತ್ತು. ಸೊ ಕ್ವೆಶ್ಚನಿಂಗ್ ಮಾಡುವಾಗ ಕೂಡ ನಾವು ಬಹಳಷ್ಟು ಅಲರ್ಟ್ ಇರಬೇಕು. ಅದು ಕೂಡ ಒಂದು ಟೆರರ್ ರಿಲೇಟೆಡ್ ಕೇಸ್ದು ಒಂದು ಕ್ಲೂ ಇದೆ. ಯಾವಾಗ ನಮಗೆ ಆರೋಪಿಗಳು ಸಿಗ್ತಾರೆ, ಸಮಗ್ರವಾಗಿ ಅವ್ರದ್ದು ಕ್ವೆಶ್ಚನಿಂಗ್ ಆಗಬೇಕು. ಆ ಕ್ವೆಶ್ಚನಿಂಗ್ ನಾವು ಡೀಪಾಗಿ ನಾವು ಮಾಡಿದರೆ ಕೆಲವು ಕೇಸದ್ದು ಕ್ಲೂ ನಿಮಗೆ ಸಿಗ್ಬರುತ್ತೆ. ಅಲ್ಲಿ ನಾವು ಕ್ವೆಶ್ಚನಿಂಗ್ ಮಾಡಿಲ್ಲ, ಮತ್ತು ನಮಗೆ ಏನು ಸಿಗಲ್ಲ. ಅದು ಮತ್ತು ಅವರು ತಿಳ್ಕೊಳ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವರು ಸುಮ್ಮನೆ ಕೇಳ್ತಾರೆ, ಅಷ್ಟೇ ಉತ್ತರ ಕೊಡ್ತಾರೆ. ನೀವು ಡೀಪ್ ಕ್ವೆಶ್ಚನ್ ಕೇಳಿದರೆ ಅವನು ಡೀಪಾಗಿ ಉತ್ತರ ಕೊಡ್ತಾನೆ. ಇದು ಟೆರರ್ ಕೇಸ್ದು ಅಕ್ಯೂಸ್ ನಾನು ನೋಡಿದ್ದೇನೆ. ಈವನ್ ರಜೀದ್ದೀನ್ ನಾಸೀರ್ ಅವನು ಅಲ್ಲಿ 8 ಜನವರಿಲಿ ನ್ಯಾಮ್ತಿ ಹತ್ರ 11-12 ಜನವರಿಗೆ ಸಿಕ್ಕಿದ್ದ. ಅವನು ಲಷ್ಕರ್ ಜೊತೆಗೆ 1 ವರ್ಷ ಅವನಿದ್ದ ಅಲ್ಲಿ ಪಾಕಿಸ್ತಾನಲ್ಲಿ. ಅವನಿಗೆ ನಾನು ಕ್ವೆಶ್ಚನ್ ಮಾಡ್ತಾಯಿದ್ದೆ, ಮತ್ತು ಅವನು ನಮಗೆ ಹೇಳಿದ್ದ
कि हम लोग जिसको जितना पता होता है हम उसको उतना ही बताते हैं. ಅವನೇ ಹೇಳಿದ್ದ ನಮಗೆ. ಮತ್ತು ಅವನು ನಮ್ಗೆ ಕೇಳ್ತಾರೆ, सर आप इतना पूछते हैं, बाकी लोग तो ऐसे ही आते हैं कुछ पूछ के अपना टाइम नोट करके चले जाते हैं, आप हमको इतना पूछते हैं क्या. तो ಅವನೇ ಮತ್ತೆ ನಮ್ಗೆ ಹೇಳಿದ, ನನಗೆ ಯಾರಿಗೆ ಇಂಟ್ರೆಸ್ಟ್ ನಾನು ನೋಡ್ತೀನಿ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಅಷ್ಟೇ ಹೇಳ್ತೀವಿ, ಬೇರೆ ಯಾರು ಬಂದರೆ ನಾವು ಕೂಡ ಸುಮ್ಮನೆ ಯಾಕೆ ಅವ್ರಿಗೆ ಹೇಳಬೇಕು, ಅವ್ರಿಗೆ ನಾವು ಇದು ಹೇಳೋದಿಲ್ಲ. ಸೊ ನಾವು ಇದು ಕ್ವೆಶ್ಚನಿಂಗ್ ಏನಿದೆ ಟೆರರ್ ರಿಲೇಟೆಡ್ ಅಥವಾ ಇವನ್ ಸಸ್ಪಿಷಸ್ ಕೇಸ್ ಕೂಡ ಇದ್ದರೆ ನಾವು ಬಹಳ ಸರಿಯಾಗಿ ನಾವು ಮಾಡಿದರೆ ಬಹಳಷ್ಟು ವಿಷಯಗಳು, ಭಾಳಷ್ಟು ಫರ್ದರ್ ಇನ್ವೆಸ್ಟಿಗೇಷನ್ದು ಕ್ಲೂಗಳು ಅದು ನಮಗೆ ಸಿಗುತ್ತದೆ. ಬ್ಯಾಂಗ್ಳೂರು ಸಿಟಿಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಿಂದ ಬಹಳಷ್ಟು ಗ್ರೂಪ್ ಅವರು ಶೆಲ್ಟರ್ ಇಲ್ಲ, ಅವರು ರಿಲ್ಯಾಕ್ಸ್ ಮಾಡೋಕ್ಕೆ ಬರ್ತಾರೆ. ಈವನ್ ಕೆಲವು ನಕ್ಸಲ್ಗಳು ಕೂಡ ಇಲ್ಲಿ ಪಿನ್ಯಾದಲ್ಲಿ ಬೇರೆ ಬೇರೆ ಕಡೆ ಬಂದು, ಅದು ನಾವು ಹೇಳಬೇಕು ಈ ಒಂದು ನಾರ್ಮಲ್ ಲೈಫ್ ಈ ಜನಕ್ಕೆ ಗೊತ್ತಾಗಲ್ಲ. ಅದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸಿಂದ ಕೂಡ ಮಣಿಪುರದ್ದು ಕೆಲವು ಟೆರರಿಸ್ಟ್ ಗ್ರೂಪ್ದು ಜನ ಇನ್ಸರ್ಜೆನ್ಸ್ ಏನಿದ್ದಾರೆ ಇಲ್ಲಿ, ಅವರು ಜಿಮ್ ಹೋಗ್ತಾರೆ, ಪಬ್ ಹೋಗ್ತಾರೆ, ಅದು ಯಾರಿಗೆ ಗೊತ್ತಾಗಲ್ಲ. ಅದು ಕೆಲವು ಜನಕ್ಕೆ ನಾವು ಜಾಯಿಂಟ್ ಸಿ ಪಿ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಇದ್ದಾಗ ಅವ್ರಿಗೆ ಹ್ಯಾಂಡ್ ಓವರ್ ನಾವು ಮಾಡಿದ್ದೀವಿ ಇಲ್ಲಿಂದ IB ಜೊತೆಗೆ. ಬ್ಲ್ಯಾಕ್ ವಿಡೋದು ಒಬ್ಬರು ಇದ್ದರು ಇಲ್ಲಿ ಇದು ಏನು ಮುಖ್ಯಸ್ಥನಿದ್ದ, ಅವನು ಇಲ್ಲಿ ಬಹಳ ಆರಾಮಾಗಿ 6 ತಿಂಗಳಿಂದ ಇಲ್ಲಿಂದ ಮಾತ್ರ ಕಾಲ್ ಮಾಡೋದು, ಎಕ್ಸ್ಟ್ರಾರ್ಷನ್ ಕಾಲ್ ಮಾಡೋದು, ಇದು ಎಲ್ಲ ಮಾಡ್ತಾಯಿದ್ರು. ಈ ನಕ್ಸಲ್ನಲ್ಲಿ ಕೂಡ ನಮಗೆ ಗೊತ್ತು, ಇದು BG ಕೃಷ್ಣಮೂರ್ತಿ ಬಹಳ ದಿವಸ ಇಲ್ಲಿ JP ನಗರದಲ್ಲಿ ಇದ್ದರು. ಆಂಧ್ರದು ಕೆಲವು ನಕ್ಸಲ್ಗಳು ಅವರು ಪಿಣ್ಯದಿಂದ ಸಿಕ್ಕಿದ್ದಾರೆ. ಸೊ ಬ್ಯಾಂಗ್ಳೂರು ಏನಿದೆ ಒಂದು ಪೀಸ್ಫುಲ್ ಜಾಗ ಇದೆ, ಒಂದು ಬಹಳ ಜನ ರಿಲ್ಯಾಕ್ಸ್ ಇದು ಇದೆ. ಸೊ ಅದ್ರ ಸಲುವಾಗಿ ಬಹಳಷ್ಟು ಜನ ಬರ್ತಾರೆ. ನಾವು ಇಲ್ಲಿ ಸೆಲ್ಟರ್ ತೊಗೊಳ್ಳೋಕ್ಕೆ ಬರ್ತಾರೆ ಆರ್ತಿ ಹೇಳೋಕ್ಕೆ ಆಗಲ್ಲ, ಆದರೆ ಇದಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಜನ ಬಂದಿದ್ದಾರೆ. ಈವನ್ ಅವನು ಯಾಸೀನ್ ಏನಿದ್ದಾನೆ, ಮೊಹಮ್ಮದ್ ಸಿದ್ದಿ ಬಾಪ, ಅವರು ಬಹಳ ಸರ್ತಿ ಬ್ಯಾಂಗ್ಳೂರು ಬಂದಿದ್ದ, ಅವನು ಭಾಳ ಸರ್ತಿ ಇದು ವಿಸಿಟ್ ಮಾಡಿಕೊಂಡು ಹೋಗಿದ್ದಾನೆ. ಮತ್ತು ಒಂದು ಮಾಡ್ಯೂಲ್ 2015 ಜಾನ್ವರಿಲಿ ನಾವು ಭಟ್ಕಲ್ದು ಮಾಡ್ಯೂಲ್ ಇಲ್ಲಿ ಶಿವಾಜಿನಗರಲ್ಲಿ ಇದು ಅನರ್ಥ ಆಯಿತು. ಅವರೆಲ್ಲ ಇಲ್ಲೇ ಇದ್ರು, ಕೆಲಸ ಮಾಡ್ತಾಯಿದ್ರು, ಸೆಲ್ಟರ್ದು ಇಲ್ಲ, ಅವರು ಎಲ್ಲೇ ಕೆಲಸ ಮಾಡ್ತಾಯಿದ್ರು ಅಲ್ಲಿ. ಮತ್ತೆ ಗೊತ್ತಾಯಿತು, ಮತ್ತು ನಾವು ನೋಡಿದ್ವಿ, ಅಲ್ಲಿ ಹೋಗಿ ಸೀಜ್ ಮಾಡಿದ್ವಿ. ಸೊ ನಾವು ಇಲ್ಲಿ ಸೆಲ್ಟರ್ ಮಾತ್ರ ಇಲ್ಲ, ಅದು ನಾವು ಹೇಳೋಕ್ಕೆ ಬರಲ್ಲ. 2019ನಲ್ಲಿ ಇನ್ನೊಂದು ಗ್ರೂಪ್, ಅದು ಬಾಂಗ್ಲಾದೇಶದ್ದು ಒಂದು ಗ್ರೂಪಲ್ಲಿ ಸೋಲ್ದೇವನಹಳ್ಳಿ ಕಡೆ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಎಲ್ಲ ಈ ವೈರ್ ಗೀರ್ ಎಲ್ಲ ಅವ್ರಿಗೆ ಇದು ಸಿಕ್ಕಿದೆ. ಸೊ ಮಾತ್ರ ಸೆಲ್ಟರ್ ಇದ್ದರೆ ಮತ್ತು ಇದು ಎಲ್ಲ ಸಾಮಾನು ಅವ್ರು ಇಟ್ಕೊಳ್ಳಲ್ಲ. ಸೆಲ್ಟರ್ ಇದ್ದರೆ ಈ ಗ್ರೂಪ್ಗಳು, ನಾರ್ತ್ ಈಸ್ಟರ್ನ್ ಗ್ರೂಪ್ಗಳು ಬರೀ ಸೆಲ್ಟರ್ಗೆ ಬರ್ತಾರೆ. ಅಲ್ಲಿ ಬಂದು ಅವ್ರಿಗೆ ರಿಲ್ಯಾಕ್ಸ್ ಮಾಡೋದು, ಅವರು ಜಿಮ್ ಹೋಗೋದು, ಅವರು ವಾಕಿಂಗ್ ಹೋಗೋದು, ಅವರು ಪಬ್ ಹೋಗೋದು. ಇಲ್ಲಿ ಅವರು ಯಾವುದು ಇದು ಏನು ಅಪರಾಧಿಕ ಕೃತ್ಯಕ್ಕೆ ಭಾಗವಹಿಸೋದಿಲ್ಲ. ಆದರೆ ಕೆಲವು ಗ್ರೂಪ್ ಇರುತ್ತದೆ, ಅವರು ಇಲ್ಲಿ ಕೂಡ ಅವರು ಆ ಕೆಲಸಗಳು ಅವರು ಮಾಡ್ತಾ ಇರ್ತಾರೆ. ಅವರು ಪ್ಲ್ಯಾನಿಂಗ್ ಮಾಡೋದು, ಪ್ರಿಪ್ರೇಷನ್ ಮಾಡೋದು, ಕಾನ್ಸ್ಪಿರಸಿ ಮಾಡೋದು, ಇದೆಲ್ಲ ಅವರು ಮಾಡ್ತಾ ಇರ್ತಾರೆ. ಸೊ ನಾವು ಅದು ಕೂಡ ನೋಡಿದ್ವಿ, ಕೆಲವು ಸಂದರ್ಭದಲ್ಲಿ ರಾ ಮೆಟೀರಿಯಲ್ ಜೊತೆಗೆ ಸಿಕ್ಕಿದೆ. ಅದು ಸೋಲ್ದೇವನಹಳ್ಳಿದೊಂದು ಗ್ರೂಪ್ ಮತ್ತು ಶಿವಾಜಿನಗರದ್ದು ಗ್ರೂಪ್ ಅವರು ಅಲ್ಲಿ ನಮಗೆ ಸಿಕ್ತು. ಸೊ ಈ ರೀತಿ ಬೇರೆ ಬೇರೆ ನಾವು ಹೇಳ್ಬೋದು ಕೆಲವು ಜನ ಸೆಲ್ಟರ್ ಸಲುವಾಗಿ ಕೂಡ ಯೂಸ್ ಮಾಡ್ತಾರೆ, ಅದು ಕೆಲವು ಜನ ಒಂದು ಸ್ಲೀಪರ್ ಸೆಲ್ ಹಾಗೆ ಅಥವಾ ಪ್ರಿಪ್ರೇಷನ್ ಸಲುವಾಗಿ ಕೂಡ ಬೇಸ್ ಹಾಗೆ ಅವರು ಹಿಂದೆ ಯೂಸ್ ಮಾಡಿದ್ದಾರೆ. ಗೆಳೆಯರೆ, ಇಲ್ಲಿ ಉಗ್ರ ಕೃತ್ಯಗಳನ್ನು ತಪ್ಪಿಸೋದಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗೋದು 3. ಒಂದು, ಸಮಾಜ ಎಚ್ಚೆತ್ತುಕೊಳ್ಳಬೇಕು. ಅವ ನಮ್ಮವ ಇವ ನಮ್ಮವ ಅನ್ನೋದನ್ನ ಬಿಟ್ಟು ಉಗ್ರರನ್ನ ಮನುಕುಲದ ಶತ್ರುವಿನ ಹಾಗೆ ನೋಡಬೇಕು ಅನ್ನೋದನ್ನ ಸಮಾಜ ಅರ್ಥ ಮಾಡ್ಕೋಬೇಕು. ಅವನನ್ನ ಸಮಾಜದಿಂದ ಬಹಿಷ್ಕರಿಸುವ ಕೆಲಸವನ್ನು ಮಾಡಬೇಕು. ಎರಡನೆಯದು, ಪೊಲೀಸರು ಅವರ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಹೋಗಬೇಕು. ಸಣ್ಣ ಸುಳಿವುಗಳು ಕೂಡ ದೊಡ್ಡ ಅನಾಹುತಗಳನ್ನು ತಪ್ಪಿಸುತ್ತವೆ. ಹೀಗಾಗಿ ಸದಾ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡೋದನ್ನ ಪೊಲೀಸರು ಕಲಿಬೇಕು. ಮೂರನೆಯದು, ನಮ್ಮ ನ್ಯಾಯಾಲಯಗಳು ಉಗ್ರ ಪ್ರಕರಣಗಳಲ್ಲಿ ನ್ಯಾಯದಾನ ವಿಳಂಬವಾಗದ ಹಾಗೆ ನೋಡ್ಕೊಳ್ತಾ ಎಷ್ಟು ಸಾಧ್ಯನೋ ಅಷ್ಟು ಕಠಿಣ ಶಿಕ್ಷೆಗೆ ಉಗ್ರರನ್ನು ಗುರಿಪಡಿಸ್ತಾ ಹೋಗಬೇಕು. ಸಮಾಜ, ಪೊಲೀಸ್ ಹಾಗೂ ನ್ಯಾಯಾಂಗ 3 ಒಂದಾಗಿ ಕೆಲಸ ಮಾಡದೇ ಇದ್ದರೆ ಈ ದೇಶವನ್ನು ಉಗ್ರವಾದದಿಂದ ಕಾಪಾಡೋದು ಕಷ್ಟ ಆಗತ್ತೆ. ಇದು ಗೆಳೆಯರೆ, ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣಗಳ ಒಂದು ಸಣ್ಣ ನೆನಪು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.